ಮಗ ಇವತ್ತು ಬಟ್ಟೆ ಒಲೆ ಕಲ್ತ್ಕೊಬ್ರಕ್ಕೆ ಹೋಗ್ತೀನಿ ಅಂತಿದ್ದಲ್ಲ, ಇವತ್ತು ಓದಿಯಾ? ಉಂಕನವ ಇವತ್ತು ಹೋಗೋದ ಅನ್ಕೊಂಡಿವ್ನಿ. ಅದೇ ಕೆಲಸದವ್ರು ಕಾಸು ಕೊಡಬೇಕು, ಇನ್ನೂ ಕೊಟ್ಟಿಲ್ಲ ಅಂತಲ್ಲ. ಕೊಟ್ರವ ಮೊದಲು ಫೀಸ್ ಕಟ್ಬೇಕಂತೆ, ಆಮೇಲೆ ಸೇರ್ಕೋಬೇಕಂತೆ ಕಣವ. ಹ್ಞೂ ಸರಿ ಕಂತಕ ಕೊಟ್ಟನು. ಕೊಟ್ರು ಕತೆ ಅದಕ್ಕೆ ಕೇಳಕ್ಕಂತ ಬಂದೆ. ಏನು ಮಾತಾಡನೇ ಇಲ್ವಲ್ಲ ಇವಳು ಕಾವೇರಿ, ಕೇಳ್ಬಿಟ್ಟು ಅವತ್ತು ಸುಮ್ಮನೆ ಆದ್ಲಲ್ಲ ಅಂತ. ಅದೇ ಕಣವ, ಅವತ್ತು ಕೆಲಸದವ್ರು ಕಾಸು ಕೊಟ್ಟಿಲ್ಲ ಅಂತಂದಲ್ಲ, ಅದಕ್ಕೆ ಪದೇ ಪದೇ ಏನು ನಮ್ಮ ಪೀಡ್ಸೋದು, ಒಮ್ಮೆಗೆ ಕಾಸು ಕೊಟ್ಮೇಲೆ ಅವ್ವನಿಗೆ ಹೇಳ್ತಾಳೆ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಅದೇ ಕಣವ. ಸರಿ ಕಣವ, ಹಂಗಾರೆ ಕೊಡು ಮತ್ತೆ ಹೋಗಿ ಸೇರ್ಕತೀನಿ. ಪೀಜ್ಗೆ ಜನ ಕಟ್ಬಿಟ್ಟು ಬಂದರೆ ನಾಳೆಯಿಂದ ಹೋಗಿ ಸೇರ್ಕೊಳಕ್ಕೆ ಸರಿ ಆಯ್ತದೆ. ನಿಮಗೆ ಚೆನ್ನಾಗಿ ಹೇಳ್ಕೊಟ್ಟಾರಂತ? ಉಂಕನವ ಚೆನ್ನಾಗಿ ಹೇಳ್ಕೊಟ್ಟಾರಂತೆ. ಸರಿ ಕಣ್ಮಗ, ಕಷ್ಟಪಟ್ಟು ಗೀದ್ ಕೊಡ್ತಾವ್ನಿ. ನಿಂದ ಅಮ್ಮಯ್ಯ ಅಚ್ಚುಕಟ್ಟ ಕಲ್ತ್ಕೊ, ದುಡ್ಡನ್ನೆಲ್ಲ ಹನ್ನೆಯ ಮಾಡಬೇಡ, ಆಮೇಲೆ ದಂಡಗಿಂದ ಮಾಡಕ್ಕೆ ಹೋಗ್ಬೇಡ. ಅವ್ರು ಹೇಳ್ಕೊಟ್ಟದ್ನೆಲ್ಲ ಅಚ್ಚುಕಟ್ಟಾಗಿ ಪಟಪಟ್ನೆ ಚಾಚೂಟಿಯಿಂದ ಕಲ್ತ್ಕೊ. ಸರಿ ಕಣವ, ಸರಿ ಕಣ್ ಬಿಡು. ಆಮೇಲೆ ಮಗ ಅದೇನೋ ಮರ್ತ್ಕೊಂಡೆ ನಾನು. ಏನು ಅಂದರೆ ಹೋಯ್ತಿದ್ದಿ ಆಚೆ ಈಚೆಗೆ ತಲೆ ಎತ್ತಬೇಡ. ತಲೆ ಬಗ್ಗಿಸ್ಕೊಂಡು ಹೆಂಗೆ ಹೋಯ್ತಿದೆ ಹಂಗೆ ತಲೆ ಬಗ್ಗಿಸ್ಕೊಂಡು ಇಟ್ಟು ಬರಬೇಕು. ಅವ್ರ ಜೊತೆ ಮಾತಾಡೋದು ಏನಾರು ನಾವು ನೆಗಡ್ತಾರೆ ತಗೊಳ್ಳೋ ಅಂತ ಒಂದು ಚೂರಾರು ನೆಗಡೋದು ಹಲ್ಕಿಸಿದಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಈ ಕಾಲದಲ್ಲಿ ಸರಿ ಇಲ್ಲ ಕತೆ. ಆಮೇಲೆ ಆಡ್ಕತ್ತಾರೆ ಜನ ಅಲ್ಲ, ಇಂತೇಳು ಕಳಿಸಿದ್ರು, ಏನೋ ದಬಾಕ್ತಾಳೆ ಅಂತ ಮಗಳು ಹಿಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು ಅಂತ 108 ಥರ ಹಾಡ್ಕತ್ತಾರೆ. ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು, ತಲೆ ತಗ್ಗಿಸ್ಕೊ ಬರಬೇಕು ಆಯಿತಾ. ನಾವು ಆಡಬೈಗೆ ಕಳ್ಳೆ ಆಗಬಾರ್ದು ನಾವು, ಆಯಿತಾ. ಆಮೇಲೆ ಏನು ಹದ್ದಾಕ್ಬಿಡ್ತಾರೆ ಹಂಗೆ. ನಮ್ಮ ಸರಲ್ಲಿ ನಾವು ಇರಬೇಕು. ಏನೋ ಕಷ್ಟನೋ ಸುಖನೋ ಗೇದ್ ಕೊಡ್ತೀನಿ, ಹೆಚ್ಚು ಕಲ್ತ್ಕೊ ಬೇಕಾರೆ. ಈಗ 3,000 ಆಯ್ತದೆ ಅಂತಿದೆಯಲ್ವಾ, ಇನ್ನೊಂದು 3,000 ಆಗಲಿ ನಾನು ಇಲ್ವಾ ನನಗೆ ಗೇದ್ ಕೊಟ್ಟಾನಂತ ಅಚ್ಚುಕಟ್ಟಾಗಿ ಕಲ್ತ್ಕೊ. ನಿನ್ನ ಕಾಲ ಮೇಲೆ ನೀನು ನಿಂತ್ಕೊ. ಅಲ್ಲಕ್ಕ ನಾವು ಅಕ್ಕನ ಮನೆಗೆ ಹೋಗ್ಬೋದಾಗಿತ್ತು, ಹತ್ರನೂ ಆಗೋದು. ಬೇಡ ಅಂತನ್ನಿಲ್ವಾ? ಹಾಂ, ಬೇಡ ಅಂದದ್ದೆ ಇನ್ನೊಂದ್ಸಲ ಮಾತಾಡಕ್ಕೆ ಹೋಗ್ಬಾರ್ದು ಮಕ್ಕಳು. ಓ ಚಂದವ ಮಗ, ಚಂದವಾ ಹೋಗಿ ಹೋಗಿ ನಿಂತ್ಕೊಂಡ್ರೆ ಅಲ್ಲ ಆಮೇಲೆ ಮದುವೆ ಮಾಡ್ಕೊಟ್ಬಿಟ್ಟು ಎಲ್ಲಕ್ಕೂ ಇಲ್ಲೇ ಬಂದು ನಿಂತ್ಕೊತಾರೆ, ಇಲ್ಲೇ ಬಂದು ಮಾಡ್ತಾರೆ ಅಂದರೆ ಅನ್ಸ್ಕೊಳಕ್ಕೆ ಚಂದವಾ? ಬೀಗರು ಅವ್ರು ಹೆಂಗಿರ್ಬೇಕು, ಅಳಿಯನ ಮನೆ ಹಂಗೆ ಇರಬೇಕು. ಇದು ಹೋಗಕ್ಕೆ ಹೋಗ್ಬೇಡ್ದು. ನಾವು ಕೊಟ್ಟು ಮಾಡಿ ಮಟ್ಟಿದ್ರೆ ಸರಿ. ಕಡೆಗೆ ವರದಕ್ಷಿಣೆ ಕೊಟ್ಟು ಮಾಡಿ ಮಟ್ಟಿದ್ರೆ, ಅಯ್ಯೋ ಬಿಡಪ್ಪ ನಾವು ವರದಕ್ಷಿಣೆ ಕೊಟ್ಟಿಲ್ವಾ ಅನ್ಕೊಂಡು ಏನೋ ಒಂದಿರ್ಬೋದು. ನಾವು ವರದಕ್ಷಿಣೆ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಎಲ್ಲ ಮದುವೆಗಿದ್ವೆಲ್ಲ ಅವರೇ ಮಾಡ್ಕೋಗಾರೆ. ಏನೋ ಅವ್ರೊಟ್ಟಿಲಿ ಉಣ್ಣಕ್ಕೆ ತಿನ್ನಕ್ಕೆ ಕೂತ್ಕೊಳ್ಳೋಕ್ಕದ? ಬೇಡಕತೆ, ದೊಡ್ಡವ್ರ ಮನೆ ಆಸೆ ಮಾಡಬೇಡ್ದು. ನಮ್ದು ಹೆಂಗಿದಂಗೆ ನಾವು ನೋಡ್ಕೋಬೇಕು. ಅಲ್ಲ ನಮ್ದು ದುಡ್ಡಿಲ್ಲ ಅಂದ್ಬಿಟ್ಟು ನಿನ್ನ ಬಟ್ಟೆ ಒಲೆದು ಕಲಿಬೇಡಕನವ, ನೀನು ಹೋಗ್ಬೇಡಕನವ ಅಂತ ನಾನು ಹೇಳಿದ್ದಾನೆ. ಕಷ್ಟ ಸುಖನ ಮಾಡ್ಕೊಡ್ತಾವನಿ ತಾನೆ, ಅದು ಯಾಕಂಗೆ ಆಸೆ ಮಾಡಿ ನೀನು? ಯಾವ ಆಸೆ ಅಂತೆಲ್ಲ ಸರಿ ಬಿಡು, ಇನ್ನೊಂದ್ಸಲ ಹಿಂಗೆ ಹೇಳಕ್ಕಿಲ್ಲ ಕತೆ. ಆಸೆ ಇಲ್ಲ ಕಣವ, ಅದೇ ಸುಮ್ಮನೆ ಇದು ಏನು ಮಾಡೋಕ್ಕೆ ಒಮ್ಮೆಗೆ ಅಲ್ಲೇ ಇರ್ಬೋದಾಗಿತ್ತು ಅಂತ ಅನ್ಕೊಂಡೆ ಅಷ್ಟೇ. ನೀನು ಬೇಡ ಅಂದರೆ ಬಿಡು ಸರಿ, ಇನ್ನೊಂದ್ಸಲ ಮಾತಾಡೋಕ್ಕಿಲ್ಲ ಕತೆ. ನಿನ್ಗೆ ಇಷ್ಟ ಇಲ್ಲ ಅಂದಮೇಲೆ ನಾನೇನು ಮಾಡನೆ, ನನಗೂ ಇಷ್ಟ ಇಲ್ಲ ಕತೆ ಬಿಡು. ಸರಿ ಕಣ್ಮಗ, ಹತ್ತಾಗಿತ್ತಾಗ ನಿಂತ್ಕೋಬೇಡ, ಮನೆಗೆ ಬಂದ್ಬಿಡು. ಆಮೇಲೆ ನಡ್ಕೊ ಬಂದ್ಬಿಟ್ಟು ಎಷ್ಟು ದೂರದಿಂದ 2-3 ಕಿಲೋಮೀಟ್ರ್ ಅದೇ, ನಡ್ಕೊ ಬರೋಕ್ಕೆಲ್ಲ ಹೋಗ್ಬೇಡ. ಅವ ಅಕ್ಕವ್ರೂರಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಾರಂತೆ ಕಣವ, ಹೋಗ್ಲಿ ಹೋಗೋದು ಬರೋದು ಮಾಡೋಣ. ಬೇಡ ಬೇಡ, ಅವ್ರವ್ರಿಗೆ ಏನು ಮಾಡೋಕ್ಕೆ, ಇಲ್ಲೇ ಹತ್ರದಲ್ಲಿ ಅದಲ್ಲ, ಇಲ್ಲೇ ಸೇರ್ಕೊ. ಇಲ್ಲೇ ಮಾತಾಡೀನಿ ಅಂತಲ್ಲ, ಅಲ್ಲೇ ಸೇರ್ಕೊ. ಅಕ್ಕವ್ರಲ್ಲಿ ಬೇಡ. ಆಮೇಲೆ ಅಲ್ಲಿಗೆ ಹೋದ್ರೆ ಅವ್ರು ಸೀತಾ ಕರೀತಾಳೆ, ಇಲ್ಲೇ ಇದೆಯಲ್ಲ ಬಾ ಅಂತ, ಹೋಗ್ದಾನೆ ಇರೋಕ್ಕದ? ಬೇಡ. ಏನೋ ನೋಡ್ಬೇಕು ಅಂದಾಗ ಹೋಗೋಕ್ಕಾಯ್ತದೆ, ಹೋಗಿ ನೋಡ್ಕೊ ಬರೋದ, ಅಲ್ಲಿ ಉಳ್ಕೊಳ್ಳೋದು ಬೇಡ. ಏನು ಬದುಕಿದ್ರೆ ಮಗ ಸ್ವಾಭಿಮಾನಿಯಾಗಿ ಬದುಕಬೇಕು ಕಣವ. ಏನೋ ಮದುವೆ ಮಾಡಿ ಕಳಿಸಿವಿ ಅಲ್ವಾ, ಏನಾದ್ರು ಅವಳ ಜೀವನ ಅವಳ ಇಷ್ಟ, ನಾವಿನ್ನು ಹೋಗಕ್ಕೆ ಹೋಗ್ಬೇಡ್ದು ಮಗ. ಅವ್ರು ಏನು ಕೇಳ್ದೇನೆ ಏನಂತ ಹೊಚ್ಕಟ್ಟಾಗ ಮದುವೆ ಮಾಡ್ಕೊಂಡು ಹೋಗೋರೆ, ಅದು ಸಾಕು ಅಲ್ವಾ. ಇನ್ನು ಹೋಗಿ ನಿಂತ್ಕೊಂಡ್ರೆ ಚಂದವಾ? ಕಾಸಿರೋರು ಮುಂದೆ ಹಂಗೆ ಹೋಗಿ ನಿಂತ್ಕೊಬೇಡ್ದು ಕತೆ. ನಿಂಗೆ ಗೊತ್ತಾಯ್ತಿಲ್ಲ ಈಗ, ಹೇಳೋದು ಅರ್ಥ ಮಾಡ್ಕೊ. ಇಲ್ಲೇ ಹೋಗು ಸಾಕು, ಒಂದು 3 ಕಿಲೋಮೀಟ್ರ್ ಆಗುತ್ತೇನೋ. ಆಮೇಲೆ ಹತ್ರ ಆಯ್ತದೆ, ನಡ್ಕೊ ಬಂದ್ಬಿಡೋದು ಅಂದ್ಬಿಟ್ಟು ಒಬ್ಬಳೇ ನಡ್ಕೊ ಬರ್ಬೇಡ. ಬಿಸಿಲು ಪೋಲ್ಟ್ ಪಕ್ಕಡಗಳೆಲ್ಲ ನಿಂತಿರ್ತವೆ, ಹಂಗೆ ಹಿಂಗಿರ್ತವೆ, ಮೂರ್ಗಿರಿತಾವೆ ಕೂತಿರ್ತವೆ. ಒಬ್ಬಳೇ ನಡ್ಕೊ ಬರಕ್ಕೆ ಹೋಗ್ಬೇಡ. ಬಸ್ಸಲ್ಲಿ ಬಾ, ಬಸ್ಸಲ್ಲಿ ಹೋಗು. ಆಟಕ್ಕೆ ಅಕಸ್ಮಾತ್ ಬಸ್ಗೆ ಸಿಗ್ಲಿಲ್ಲ ಅಂದರೆ 10 ರೂಪಾಯಿ ಕೊಟ್ಬಿಟ್ಟು ಆಟಕ್ಕೆ ಬಾ, ಕಾಸು ಕೊಟ್ಟಾನಂತೆ. ಸರಿ ಕಣವ, ಅಲ್ಲ 10 ರೂಪಾಯಿ ಕೊಟ್ಟರೆ ಹೊಸಿ ಆದದ ಬಸ್ ಚಾರ್ಜಿಯ, ಒಂದು 600 ರೂಪಾಯಿ ಆಗೋತದಲ್ಲವ. ಇನ್ನೇನು ಮಾಡೋಕ್ಕದು? ಒಂದೊಂದು ದಿವಸ ಸಮಯ ಸಂದರ್ಭ ಇರ್ತವೆ. ಒಂದ್ಸಲ ಬಸ್ಸಲ್ಲಿ ಬರೋಂಗಾಯ್ತದೆ, ಒಂದ್ಸಲ ಆಟೋದಲ್ಲೇ ಬರೋಂಗಾಯ್ತದೆ. ಆಟೋದಲ್ಲೇ ಬಾ, ಒಂದೊಂದು ದಿವಸ ಲೇಟ್ ಕಿಟ್ ಮಾಡ್ಕೊಳಕ್ಕೆ ಬರಬೇಡ. ಎಷ್ಟೊತ್ತು ಬಿಟ್ಟಾರವರು? 3 ಗಂಟೆ ಟೈಮ್ ಹೇಳ್ಕೊಟ್ಟಾರಂತೆ, ಯಾವಾಗ್ಲಾರು ಹೋಗ್ಬೋದಂತೆ. 3 ಗಂಟೆ ಟೈಮು ಎಷ್ಟೊತ್ತು ಹೋದ್ಯವ? ಏನು ಮಾಡು ಗೊತ್ತೇ, ಹೊತ್ತಾರಾಗ ಒಂದು 10 ಗಂಟೆಗೆ ಹೋಗ್ಬಿಡು. 11 ಗಂಟೆ 12 ಗಂಟೆ 1 ಗಂಟೆ ಇಲ್ಲಿ ಒಂದು 10 ಗಂಟೆಗೆ ಹೋದರೆ 11, 12, 1, 2 ಗಂಟೆಗೆ ಮನೇಲಿ ಇರ್ಬೋದು. ಸರಿ ಕಣವ, ನಾನು ಮಧ್ಯಾಹ್ನ ಮೇಲೆ ಹೋಗೋದ ಅನ್ಕೊಂಡಿದ್ದೆ. ಬೇಡ ಕಣ್ಮಗ, ಅದಕ್ಕೆ ತಿಮ್ಮನು ಪುಟ್ಟಿನೂ ಒಬ್ಬರೇ ಇರೋಕ್ಕಿಲ್ವ ಅಟ್ಟಿಲಿ, ಅವ್ರಿಗೆ ಗೊತ್ತಾಯ್ತಿಲ್ಲ. ಆಮೇಲೆ ಆಟಕ್ಕೆ ಹತ್ತಗಿತ ಹೊಂಟೋಯ್ತವೆ. ಕಾವಲಿಲ್ ಬೇರೆಯ ನೀರು ತುಂಬ ಹರಿತಾ ಕೂತದೆ. ಕಾವಲ್ಗೆ ರೀತಿಗೆ ಹೋದ್ರೆ ಏನು ಮಾಡಿ ಹತ್ತಗಿತ ಕಳ್ಸಕ್ಕೆ ಹೋಗ್ಬೇಡ. ನೋಡಿ ಹೇಳ್ದನೆ ಕೇಳ್ದೆ ಹತ್ತಗಿತ ಹೊಂಟೋದ್ರು, ಬೈದ್ಬಿಟ್ಟು ಇಲ್ಲೇ ಆಟಕಿಟ್ಟಾಡ್ರು, ಇಲ್ಲೇ ಆಟಾಡಿ ದೂರಕ್ಕೆ ಹೋಗ್ಬೇಡಿ ಅಂತನು. ನನಗೆ ಬೇರೆ ಅವ್ರದ್ದೇ ಪುಕ್ಕು ಅಂತದೆ. ಹೇಳಿದ ಮಾತು ಕೇಳೋಕ್ಕಿಲ್ಲ, ಕತೆ ಕೇಳೋಕ್ಕಿಲ್ಲ. ಇವು ಹೊಸ ಹುಷಾರಾಗಿ ನೋಡ್ಕೊ. ಕಾವ್ಗೆ ರೀತಿಗೆ ಒಂಟ್ಕಿಟ್ಟು ಹೋಗ್ಬಿಟ್ಟರು. ಅವರೇನು ಕೇಳೋರಿಲ್ಲ ಅಂದರೆ ಆಟಕಿಟ್ಟಾಡೋಕ್ಕೆ ಹೊಂಟೋಯ್ತಾರೆ. ಆಟ್ಗಳು ಹೈಕ್ಳು ಏನು ಮಾಡಿ ನಾನಾರು ಇದ್ದು ಮನೆಗೆ ನೋಡ್ಕೊಳ್ಳೋದ ಅಂದರೆ ನನಗೂ ಕೆಲಸ ಬದುಕು ತಂದಕ್ಕವ್ರಿಲ್ಲ, ಮಾಡೋಕ್ಕವ್ರಿಲ್ಲ. ಏನು ಮಾಡಿ ನೀನು ಮಾಡೋಕ್ಕಾಗಿಲ್ಲ. ನಾನು ಹೇಳ್ತೀನಿ ಕಾವ್ಗಿಳಿದಕ್ಕೆ ಹೋಗ್ಬೇಡಿ ಅಂತ ಬೆದರಿಸ್ತೀನಿ. ಹೊಸ ಹಂಗೆ ನೋಡ್ಕೊ, ಬೆದರಿಸಿದ್ರು ಹೋಯ್ಕಿಲ್ಲ. ಆಮೇಲೆ ಹೈಕಿಗಳ ಜೊತೆ ಆಟ ಆಡೋಕೆ ಹೊಂಟ್ಕಿಂತ ಹೋಗ್ಬಿಟ್ಟಾರು ಅಂತ. ಸರಿ ಕತ್ ಬಿಡವ, ನೋಡ್ಕೊತೀನಿ. ಸರಿ ಕತ್ ಬಿಡು.
ಹಂಗಂದ್ರೆ ಒಂದು 10 ಗಂಟೆ ಅಷ್ಟಕ್ಕೆ ಹೋಗ್ಬಿಟ್ಟು ಮಧ್ಯಾಹ್ನ ಬಂದ್ಬಿಡು ಅಂತ ಹೇಳ್ತಿದ್ದೀಯಾ? ಸರಿ ಬಿಟ್ಟು ಹಾಗೆ ಬರ್ತೀನಿ. ನಿನಗೂ ಸರಿ ಆಯ್ತದೆ, ನನಗೂ ಸರಿ ಆಯ್ತದೆ. ಮನೇಲಿ ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಮನೆ ಕೆಲಸ ಮಾಡೋಕ್ಕೆ ಸರಿ ಆಯ್ತದೆ. ಇಲ್ಲ ಕತೆ, ಮನೆ ಕೆಲಸ ನಾನು ಮಾಡ್ಕೊತೀನಿ, ನೀನು ಅಚ್ಚುಕಟ್ಟಾಗಿ ಕಲ್ತ್ಕೊ. ಅಚ್ಚುಕಟ್ಟಾಗಿ ಒಲೆಯದು ಮಾಡೋದೆಲ್ಲ ಕಲ್ತ್ಕೊ. ಕೆಲಸ ಏನು ನಾನು ಮಾಡ್ಕೊತೀನಂತೆ. ನಿನಗೆ ಕಷ್ಟ ಆಯ್ತಿಲ್ವವ? ಬೇಡ ಕತ್ತಿರು. ಒತ್ತಾರೆ ಜಲ್ದಿ ಹೋಗ್ಬಿಟ್ಟು ಜಲ್ದಿ ಇಲ್ಲೇ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಹೋದ್ರೆ 10 ಗಂಟೆಗೆ ಸರಿ ಆಯ್ತದೆ. ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ಮನೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಬೋದು ಕತ್ತೆ. ನೋಡು ಮಗ, ನಿನ್ನ ಇಷ್ಟ, ಹೆಂಗಾಯ್ತದೆ ಹೆಂಗೆ ಮಾಡು. ಸರಿ ಮತ್ತೆ ಇನ್ನೇನು ಹೊರಟಿಯ? ದುಡ್ಡು ಕೊಟ್ಟಂತ ಆಡು. 1000 ಈಗಲೇ ಕಟ್ಬೇಕಾ ಮಗ? ಇಲ್ಲ ಕಣವ, 500 ರೂಪಾಯಿ ಕಟ್ಟಿಸ್ಕೊಂಡಾರಂತೆ ಅಷ್ಟೇ ಈಗ. 500 ರೂಪಾಯಿ ಕಟ್ಟಿಸ್ಕೊಂಡಾರ? ಸರಿ ಕತೆ. ಮಗ ಕಾವೇರಿ ತಗೋ ಕಾಸೆ, ಹುಷಾರಾಗಿ ತಗೋಗು, ಬಿಡಿಸ್ಬಿಟ್ಟು ಹುಷಾರು. ಏನವ ಎಲ್ಲವ ಬರೀ ಹೊಸ ನೋಟಿ ಅವೆ? ಅದೇ ಮಗ, ಇದು ಕೆಲ್ಸದವ್ರು ಕೊಡ್ಬೇಕಾಯ್ತಲ್ಲ, ಏನೋ ಕಾಸು ಸಿಗ್ತಿಲ್ವಂತೆ, ಅದಕ್ಕೆ ಬ್ಯಾಂಕಿಂಗಲ್ಲಿರೋ ತಗೊಬಂದವ್ರು ಏನಾಗದೆ. ಸಾಕು, ಅಚ್ಚುಕಟ್ಟ ಕಲ್ತ್ಕೋ, ಕಷ್ಟಪಡೋ ದುಡ್ಡು ಅನ್ಯಾಯ ಮಾಡಬೇಡ. ಸರಿ ಕತ್ ಕೊಡವ ಇಲ್ಲ ಕತೆ. ಮಗ ಎಷ್ಟೊತ್ತದು ಇವತ್ತು ಬರೋದು? ಇವತ್ತು ಜಲ್ದಿ ಬಂದ್ಬಿಡ್ತೀನಿ. ಅವ್ರಿಗೆ ಅಡ್ಮಿಷನ್ ಆಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನಾಳೆಗೆ ಎಷ್ಟೊತ್ತು ಬರಬೇಕು ಏನು ಅಂತ ಕೇಳ್ಕೊಂಡು ಬರ್ತೀನಿ. ಎಲ್ಲರೂ ವಿಚಾರಿಸ್ಬಿಟ್ಟು ಏನು ಎತ್ತ ಹೆಂಗೆ ಹೇಳ್ಕೊಟ್ಟಿರಿ ಅದನ್ನೆಲ್ಲ ವಿಚಾರಿಸ್ಬಿಟ್ಟು ಆಮೇಲೆ ದುಡ್ಡು ಕಟ್ಟು. ಸುಮ್ಮನೆ ಯಾಳಕ್ಕೆ ಬಿತ್ಕೊಬಿಡ್ಬೇಡ. ಇಲ್ಲ ಕತ್ ಕೊಡವ, ಎಲ್ಲನೂ ವಿಚಾರಿಸ್ತೀನಿ ಕತೆ. ಅದಕ್ಕೆ ಹುಷಾರಾಗಿ ವಿಚಾರಿಸ್ಬಿಟ್ಟು ಮಾಡಿಬಿಟ್ಟು ಕೊಡುವಂತ. ಈಗ ಬಾರಿ ಮೋಸ ಮಾಡೋ ಕಾಲ ಜಾಸ್ತಿ. ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ ತಾನೇ? ಉಂಕನವ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೇವನೋ ಬಟ್ಟೆಲ್ಲ ಹೊಲ್ಸ್ಕೊಳ್ಳೋ ಪಕ್ಕ ಅವಳು ಅಷ್ಟೇ ಅಲ್ಲೇ ಕಲ್ತ್ಕೊಂಡ್ಬಂದಿರೋದಂತೆ. ಅವಳು ಅಲ್ಲೇ ಚೆನ್ನಾಗಿ ಹೊಲಿತಾಳೆ ಅಲ್ವಾ ಬಟ್ಟೆ ಎಲ್ಲನೂ. ನೀನು ಚೆನ್ನಾಗಿ ಹೊಲಿಯೋದು ಕಲ್ತ್ಕೊ. ಸರಿ ಕಣವ. ಮಗ ಕಾವೇರಿ, ಏನು ಪ್ಯಾಕೆಟ್ ತಗೊಂಡಿಯಾ? ಹಂಗೆ ಕೈ ಹಿಡ್ಕೊ ಓದಿಯಾ? ತಗೋತೀನಿ ತಳವ, ಪ್ಯಾಕೆಟ್ ಮರ್ತ್ಕೊಬಿಟ್ಟೆ. ಸರಿ ನೀರಿಗೆ ತಗೊಂಡೋಗು, ಬಾಟ್ಲು ತುಂಬ್ಕೊಂಡು. ಜಲ್ದಿ ಬಂದ್ಬಿಡ್ತೀನಲ್ಲ, ಏನು ಮಾಡಕ್ ಬಿಡು. ಭಾರಿ ಬಿಸಿಲು ಕಣ್ಮಗ, ಹೊಸಿ ಬಿಸಿಲ ನೋಡಿ ಹೆಂಗೆ ಉರಿ ತಗೋತದೆ. ಬೇಡ ಬಿಡವ, ಏನು ಮಾಡಕ್ಕೆ ಬಾಟ್ಲು ಗಿಡ್ಲು ಏನು ಬೇಡಕತ್ತೆ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ.